ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಮ್ಮ ಮೆನುನ ನಿಮಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದು. ಸೊ ಈ ವಿಡಿಯೋದಲ್ಲಿ ಕೆಲವೊಂದು ಮೆನುಗಳನ್ನ ಫೈನಲೈಸ್ ಮಾಡಿದ್ದೀವಿ. ಅದೇ ನಮ್ಮ ಹತ್ರನೇ ಸಿಕ್ಕಬೇಕಾಗಿರೋದ ಒಂದು ಅಥೆಂಟಿಕ್ ಫುಡ್ಡು. ಅದರಲ್ಲಿ ಎಲ್ಲರಿಗೂ ಇಷ್ಟವಾದ ಪದಾರ್ಥಗಳನ್ನ ತಯಾರು ಮಾಡ್ತೀವಿ. ಕಳೆದ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿದಿರಿ, ಲೈಕ್ ಮಾಡಿದಿರಿ, ಸರ್ಪ್ರೈಸ್ ಕೆಲವು ಜನ ಮಾಡಿದಿರಿ. ಎಲ್ಲರಿಗೂ ನನ್ನ ವಂದನೆಗಳು. ಮತ್ತು ಈ ವಾರದಲ್ಲಿಂದ ವೀಕೆಂಡ್ ಮೆನುನ ಒಂದು ಕೊಡ್ತೀವಿ. ಆದರೆ ವೀಕೆಂಡ್ ಕೊನೆ ಭಾಗದಲ್ಲಿ ಸಿಕ್ಕುವಂಥ ಊಟಗಳನ್ನ ಕೆಲವೊಂದು ತಯಾರುಪಡಿಸಿದ್ದೀವಿ. ಅದರಲ್ಲಿ ಎಲ್ಲರಿಗೂ ಇಷ್ಟವಾದ ಚಿಕನ್ ಕಬಾಬ್ ಒಂದನ್ನು ಮಾಡಿದ್ದೀವಿ ಸ್ಟಾರ್ಟರ್ಸಲ್ಲಿ. ಆಮೇಲೆ ಬೆನ್ಸ್ ಫ್ರೈಡ್ ಚಿಕನ್ ಅಂತೇಳಿ ಕ್ರಿಸ್ಪಿ ಫ್ರೈಡ್ ಚಿಕನ್ ಅದು. ಸೊ ಮತ್ತು ಮೇಯ್ನ್ ಕೋರ್ಸಲ್ಲಿ ವೆಜಿಟೇಬಲ್ ಫ್ರೈಡ್ ರೈಸು ಮತ್ತು ಎಗ್ ಫ್ರೈಡ್ ರೈಸು, ಚಿಕನ್ ಫ್ರೈಡ್ ರೈಸು ಮತ್ತು ಚಿಕನ್ ಬಿರಿಯಾನಿಯನ್ನು ಮಾಡಿದ್ದೀವಿ. ಇವೆಲ್ಲ ಒಂದು ನಮ್ಮ ಮಾರ್ನಿಂಗ್ ಸ್ಟಾರ್ಗೆ ಬೇಕಾದ ತಕ್ಕಂಥ ಒಂದು ಸಿಗ್ನೇಚರ್ ಡಿಶ್ಗಳು. ಅಂದರೆ ಈ ಥರ ರುಚಿನೂ ಮತ್ತು ಇದರ ಹೆಂಗೆ ತಯಾರು ಮಾಡ್ತೀವಿ ಅನ್ನೋದನ್ನ ಅದು ನಮ್ಮ ಹತ್ರ ಮಾತ್ರ ಸಿಗೋದಂಥ ಒಂದು ಪದಾರ್ಥ. ಅದು ನಿಮ್ಮೆಲ್ಲರಿಗೂ ಹೋಗಿ ಸೇರಬೇಕಾಗಿರೋದೇ ನನ್ನ ಇಷ್ಟ. ಅದರಿಂದ ಇದನ್ನು ನಿಮಗೋಸ್ಕರ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದರಲ್ಲಿ ಯಾವುದೋ ಪ್ರಿಸರ್ವೇಟಿವ್ಸ್ ಹಾಕಲ್ಲ. ಸೊ ಬೇರೆ ಏನೂ ಆ್ಯಡ್ ಮಾಡಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾತ್ರ ಮಾಡ್ತೀವಿ. ಮತ್ತು ಔಟ್ಡೋರ್ ಕ್ಯಾಟ್ರಿಂಗನ್ನು ನಾನು ಹೇಳಿದಂಗೆ 100,000-10,000 ಜನವರೆಗೂ ಅದನ್ನು ಬೇರೆ ಟ್ಯಾಗಲ್ಲಿ ಮಾಡ್ತಾನೇ ಇದ್ದೀವಿ. ಸೊ ನಿಮಗೂ ಬೇಕಾದರೆ ನಮ್ಮನ್ನ ಎನ್ಕ್ವೈರಿ ಮಾಡಿ. ಆರ್ಡರ್ ಪ್ಲೇಸ್ ಮಾಡಿದಾಗ ದಯವಿಟ್ಟು ಪ್ರಿಯರಾಗಿ ಮಾಡಿ. 1 or 2 days ಪ್ರಿಯರಾಗಿ ಮಾಡಿ. 2-3 ದಿವಸಗಳಿಂದ ಮುಂದೆನೇ ಮಾಡಿ ಎನ್ಕ್ವೈರಿ ಮಾಡ್ಕೊಳ್ಳಿ. ಯಾಕಂದರೆ ಎಷ್ಟು ನಾವು ಸೇಲ್ ಮಾಡ್ತೀವಿ ಅಂತ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲ್ಲ. ಇನ್ನೊಂದು ವೇಸ್ಟೇಜ್ನೂ ಅವಾಯ್ಡ್ ಮಾಡೋಕ್ಕೆ ನಮಗೆ ಒಂದು ಐಡಿಯಾ ಬರುತ್ತೆ. ಮತ್ತು ಇದು ಆರ್ಡ್ರ್ ಹೋಗ್ತಾ ಆಮೇಲೆ ರೆಗ್ಯುಲರೈಸ್ ಆಗಿಬಿಡುತ್ತೆ. ಇಡೀ ವಾರಕ್ಕೆ ಪೂರಾಗಿ ಸಿಕ್ಕಿದಂಗೆ ನಾವು ಪ್ಲ್ಯಾನ್ ಮಾಡ್ಕೋತೀವಿ. ಸೊ ಅದರಿಂದ ಇದನ್ನು ಸ್ಟಾರ್ಟಿಂಗಲ್ಲಿ ನೀವು ನಮಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ವೀಕೆಂಡ್ ಮೆನುನ ಎಲ್ಲರಿಗೂ ಹಂಚಿಸಿ ನೀವು ಇದೆಲ್ಲ ಟೇಸ್ಟ್ ಮಾಡಿ ನನಗೆ ಆರ್ಡ್ರ್ ಕೊಟ್ಟು ನನ್ನ ಸಪೋರ್ಟ್ ಮಾಡಬೇಕು ಅಂತ ಬೇಕು ಅಂತ ತಾಳ್ಮೆಯಿಂದ ಕೇಳ್ಕೊತಾ ಇದ್ದೀನಿ. ಮತ್ತು ಇವು ಪ್ರೀ ಪ್ಯಾಕ್ಡ್ ಫುಡ್ಡು ಯಾವುದು ನಾವು ಮಾಡೋದಿಲ್ಲ. ಇದನ್ನು ಮಾತ್ರ ನ್ಯಾಚುರಲ್ ಇಂಗ್ರೀಡಿಯೆಂಟ್ ರೆಡಿ ಮಾಡ್ತೀವಿ. ಇದನ್ನು ಜೆಂಟಲಾಗಿ ಪ್ಯಾಕ್ ಮಾಡಿ ಹೈಜಿನಿಕಲಿ ಪ್ರಿಪೇರ್ ಮಾಡಿ 100% ಹೋಮ್ ಕುಕ್ಡು. ಸೊ ಇದನ್ನು ನಿಮಗೋಸ್ಕರ ನಾವು ತಯಾರಿಸಿದ್ದೀವಿ. ಕೊನೆಗೆ ಇದು ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಹೆಂಗೆ ಇರಬೇಕು ಅಂತ ಒಂದು ಸಣ್ಣ ನಿಮಗೊಂದು ಇನ್ಫಾರ್ಮೇಷನು. ಸೊ ಹಾಟ್ ಫುಡ್ಡಲ್ಲಿ 65 ಡಿಗ್ರಿಯಿಂದ 100 ಡಿಗ್ರಿವರೆಗೂ ಇದ್ದಾಗ ಫುಡ್ಡು ಆ ಥರ ಬಿಸಿಯಲ್ಲಿದ್ದಾಗ ಯಾವುದೇ ಬ್ಯಾಕ್ಟೀರಿಯಾ ಕಂಟಾಮಿನೇಷನ್ ಆಗೋದಿಲ್ಲ. ಅದ್ರ ಕೆಳಗೆ ಹೋಗಿದಾಗ ಅದು ಡೇಂಜರ್ ಝೋನ್ ಅಂತ ಕರೀತಾ ಇದ್ದಾರೆ. ಸೊ ಅದರಿಂದ ಅದನ್ನು ನೋಡ್ಕೋಬೇಕು. ಮತ್ತು ಕೋಲ್ಡ್ ಫುಡ್ಗೆ 0 ಡಿಗ್ರಿಯಿಂದ -10ವರೆಗೂ ಬ್ಯಾಕ್ಟೀರಿಯಾ ಬೆಳೆಯೋಕ್ಕೆ ಸಾಧ್ಯತೆ ಇಲ್ಲ. ಸೊ ಅದರಿಂದ ಆ ಬ್ಯಾಕ್ಟೀರಿಯಾಗಳು ಅದರಲ್ಲಿ ಬೆಳೆಯಲ್ಲ. ಕೋಲ್ಡ್ ಫುಡ್ನ ಆ ಥರ ಟೆಂಪರೇಚರಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನಷ್ಟು ಕೆಲವು ವಿಷಯಗಳೊಂದಿಗೆ ಮತ್ತು ಫುಡ್ ಪ್ಲ್ಯಾನ್ಸು ಮತ್ತು ಎಲ್ಲ ಥರ ಫುಡ್ಡುದ ಸಂಬಂಧಪಟ್ಟಿದ್ದ ಎಲ್ಲ ಥರ ವಿಚಾರಗಳನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ನಮಸ್ಕಾರ.